ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಂಗಿ ಎಂಗೇಜ್ಮೆಂಟ್ ದಿನದ್ದು ವ್ಲಾಗು. ಸೊ ಬೇಗ ಇದು ಫ್ರೆಶ್ನ್ ಅಪ್ ಆಗಿ ಮನೆ ಮುಂದೆ ಒಂದು ರಂಗೋಲಿನ ಬಿಟ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಆಗಿದ್ದೀನಿ. ನೆಕ್ಸ್ಟು ರಂಜಿತಂಗೆ ಹೇರ್ ಸ್ಟೈಲ್ನ ಮಾಡಿಕೊಡ್ತಾ ಇದೆ. ಇನ್ನೊಂದು ಅದ್ಭುತ ತೋರಿಸ್ಲೇಬೇಕು. ಸೊ ನಾವೆಲ್ಲ ರೆಡಿ ಆಗೋದು ನೋಡಿ ನಮ್ಮ ಪವಿ ನೋಡಿ ಹೆಂಗೆ ರೆಡಿ ಆಗ್ತಾ ಇದ್ದಾರೆ. ಸ್ಟೆಪ್ ಆ್ಯಂಡ್ ಸ್ಟೆಪ್ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಬ್ರೈಡ್ ನನ್ನ ಸಿಸ್ಟರ್ ರೆಡಿ ಆಗ್ತಾಯಿದ್ದಾರೆ. ಅವ್ರಿಗೂ ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲರೂ ಕೂಡ ನೆಂಟರೆಲ್ಲನೂ ಬಂದಿದ್ದರು, ಫ್ಯಾಮಿಲಿ ಎಲ್ಲರೂ ಕೂಡ. ಮೊದಲು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ. ದೇವಸ್ಥಾನನ ಮುಗಿಸ್ಕೊಂಡು ಪುಟ್ಟದಾಗಿ ಅಲ್ಲೇ ದೇವಸ್ಥಾನದ ಹಾಲ್ ಇದೆ, ಅಲ್ಲೇ ಬುಕ್ ಮಾಡಿದ್ವಿ. ಸೊ ಇವಾಗ ಗಂಡು ಹೆಣ್ಣ ಒಳಗಡೆ ಕರ್ಕೊಳ್ತಾ ಇದ್ದಾರೆ. ನನ್ನ ತಂಗಿಗೆ ಇಷ್ಟು ಬೇಗ ಮದುವೆ ಸೆಟ್ ಆಗುತ್ತೆ ಅಂತ ನನ್ನ ಐಡಿಯಾ ಕೂಡ ಇರಲಿಲ್ಲ. ಸೊ ಬೇಗ ಬೇಗ ಆಗ್ತಾಯಿದೆ. ಎಂಗೇಜ್ಮೆಂಟ್ ಕೂಡ ಹೌದು. ಏನು ಮದುವೆ ಆಗಿ ಅವರ ಗಂಡನ ಮನೆಗೆ ಹೊರಟ್ಬಿಡ್ತಾಳೆ ಇನ್ನು ಸ್ವಲ್ಪ ತಿಂಗಳುಗಳಲ್ಲಿ. ಇನ್ನೆಲ್ಲ ನೆನೆಸ್ಕೊಂಡಾಗ ಸ್ವಲ್ಪ ಬೇಜಾರಾಗುತ್ತೆ, ತುಂಬ ಎಮೋಷ್ನಲ್ ಆಗುತ್ತೆ. ಸೊ ಇನ್ನು ಮದುವೆ ಆಗಿ ಪ್ರಿಯ ಹೋದ್ಮೇಲೆ ನಾನು ಮತ್ತು ನನ್ನ ತಂಗಿ ನಮ್ಮಪ್ಪ ಅಮ್ಮನ ಮನೆಗೆ ಇಬ್ಬರು ನೆಂಟ್ರ ಥರ ಹಾಗೆ ಗೆಸ್ಟ್ ಥರ ಬರಬೇಕಲ್ಲ, ಅದು ಅನ್ನೋದೊಂದೇ ಬೇಜಾರಷ್ಟೇ. ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಂಡಾಯಿತು. ಇಬ್ಬರೂ ಕೂಡ ದೀಪಗಳನ್ನ ಹಚ್ಕೊಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಪ್ರಿಫ್ರೆನ್ಸ್ ಕೊಡೋದೇ ನಮ್ಮ ಕಲಶಕ್ಕೆ. ಸೊ ಮೇಯ್ನ್ ಕಲಶ, ಯಾವುದೇ ಫಂಕ್ಷನ್ ಆಗಲಿ ನಾವು ಕಲಶ ಮಾಡೇ ಮಾಡ್ತೀವಿ. ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು. ಮೊದಲು ಹುಡುಗನ ಕರ್ಕೊಂಡು ಬರಬೇಕಾದ್ರೆ ಆಗಲಿ, ಹುಡುಗಿ ಕರ್ಕೊಂಡು ಬರಬೇಕಾದ್ರೆ ಆಗಲಿ, ಮೊದಲಿಗೆ ನಾವು ಕಲಶದನ್ನೇ ಪ್ರಿಫರೆನ್ಸ್ ಮಾಡೋದು. ಮೊದಲು ಕಲಶ, ಅದಾದಮೇಲೆ ಹುಡುಗ ಹುಡುಗಿ ಹಿಂದೆ ಬರಬೇಕು, ಒಟ್ಟಿಗೆ ಬರಬೇಕು ಅನ್ನೋದೇ ಸಂಪ್ರದಾಯ. ಅದು ತುಂಬ ಚೆನ್ನಾಗಿದೆ. ಸೊ ಇವಾಗ ಇಬ್ಬರು ಬೀಗರು ತಟ್ಟೆ ಬದಲಾಯಿಸ್ಕೊಳ್ಳೋ ಸಮಯ. ನಿಮ್ಮನೆ ಮಗಳನ್ನ ನಮ್ಮನೆಯಾಗಿ ಸೊಸೆಯಾಗಿ ಪಡೆಯೋದಕ್ಕೆ ನಮಗೂ ಕೂಡ ಖುಷಿ. ಹಾಗೆ ನಿಮ್ಮನೆ ಮಗನ್ನ ನಮ್ಮನೆ ಅಳಿಯನಾಗಿ ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಖುಷಿಯಾಗಿದೆ ಅಂತ ಇಬ್ಬರು ಕೂಡ ತಟ್ಟೆಗಳನ್ನ ಬದಲಾಯಿಸ್ಕೊಂಡ್ರು. ಫಂಕ್ಷನ್ಗೆ ಯಾರೆಲ್ಲ ಬಂದಿರ್ತಾರೆ ಎಲ್ಲರೂ ಕೂಡ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿದ್ರು. ಸೊ ತುಂಬಾ ಖುಷಿ ಆಯಿತು. ಫಂಕ್ಷನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತು. ಸೊ ಎಲ್ಲರೂ ಒಂದು 9 ಜನ ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಸೊ ಹುಡುಗನ ಕಡೆಯವರು ಏನು ಕೊಡ್ತಾರಲ್ಲ ಸಾರಿ, ಅದನ್ನು ಕೊಟ್ಟು ಆಶೀರ್ವಾದ ಮೊದಲು ತುಂಬಿಸಿದ್ರು. ಸೊ ಅದಾದಮೇಲೆ ಹುಡುಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು ಹಾರ ಕೂಡ ಬದಲಾವಣೆ ಮಾಡಿಕೊಂಡ್ರು. ನನ್ನ ತಂಗಿ ಆಗಿರ್ಬೋದು, ನಮ್ಮಪ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು. ಹಾಗೆ ನಾನು ಕೂಡ ಅವ್ರ ಖುಷಿ ನೋಡಿ ನನ್ನ ಖುಷಿನೂ ಇನ್ನೂ ತ್ರಿಬ್ಬಲ್ ಆಯಿತು. ಸೊ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇವಾಗ ಎಂಗೇಜ್ಮೆಂಟ್ ರಿಂಗ್ ಬದಲಾವಣೆ ಮಾಡೋ ಸಮಯ. ಈ ಥರ ಎಲ್ಲ ಮದುವೆದು ಕ್ಯೂಟ್ ಮೆಮೊರೀಸ್ನ ನಾವು ಕ್ಯಾಪ್ಚರ್ ಮಾಡಿದಾಗ ಇನ್ನೊಂದು ದಿನ ಮದುವೆ ಆದಮೇಲೆ ಯಾವತ್ತೋ ಒಂದಿನ ಕುತ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೆ. ಆ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡಾಗ ತುಂಬ ಖುಷಿಯಾಗುತ್ತೆ. ನಾನಂತೂ ಯಾರದೇ ಫಂಕ್ಷನ್ ಆಗಿರ್ಬೋದು, ಯಾರ್ದು ಮೆಮೊರೀಸ್ ಆಗಿರ್ಬೋದು, ನನ್ನ ಮೆಮೊರೀಸ್ ಆಗಿರ್ಬೋದು, ನಾನು ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಟಾಟಾ, ಬಾಯ್.